ಕನ್ನಡ ಸಾಂಸ್ಕೃತಿಕ ಪರಿಸರ ಪರಿಚಯ, ಕನ್ನಡ ಲೋಕದ ವಿಚಾರ ವಿಸ್ಮಯ. ಕನ್ನಡ ಕಜ್ಜಾಯ. ನಿಮ್ಮ ಮುಂದಿನ 5 ನಿಮಿಷ ಕನ್ನಡ ಕಜ್ಜಾಯಕ್ಕಾಗಿ. ನಮಸ್ಕಾರ. ಪಾರ್ಕ್ ಅಥವಾ ಉದ್ಯಾನವನ ಅಂತ ಕೇಳಿದ ತಕ್ಷಣ ಹಸಿರು, ಹೂವು, ವಾಕಿಂಗ್ ಮಾಡ್ತಾ ಇರೋರು, ಆರೋಗ್ಯ, ಪುಟ್ಟ ದೇವಾಲಯ ಇಂಥದೆಲ್ಲ ನಮ್ಮ ಮನಸ್ಸಿಗೆ ಬರುತ್ತೆ. ಚಿಟ್ಟೆಗಳೂ ಉದ್ಯಾನವನದಲ್ಲಿ ಇರಬಹುದು. ಆದರೆ ಚಿಟ್ಟೆಗಳದ್ದೇ ಉದ್ಯಾನವನ ಅಂದ್ರೆ ಅದು ವಿಶಿಷ್ಟ, ವಿಶೇಷ, ವಿಭಿನ್ನ. ಬನ್ನೇರುಘಟ್ಟ ಚಿಟ್ಟೆ ಪಾರ್ಕ್ ದೇಶದಲ್ಲೇ ಒಂದು ವಿಶಿಷ್ಟ ಯೋಜನೆ. 2003ರಲ್ಲಿ ಕರ್ನಾಟಕ ಮೃಗಾಲಯ ಪ್ರಾಧಿಕಾರ, ಜೈವಿಕ ತಂತ್ರಜ್ಞಾನ ವಿಭಾಗದ ಜೊತೆ ಭಾರತ ಸರ್ಕಾರವೂ ಕೈಜೋಡಿಸಿ ರೂಪುಗೊಂಡ ವಿಶೇಷ ಕಾರ್ಯ ಯೋಜನೆ ಚಿಟ್ಟೆ ಪಾರ್ಕ್. 2003ರಲ್ಲಿ ಆರಂಭವಾಗಿ 2007ರಲ್ಲಿ ಸಾರ್ವಜನಿಕರಿಗೆ ತೆರೆದುಕೊಂಡಿತು ಚಿಟ್ಟೆ ಪಾರ್ಕ್. ಕೀಟಗಳ ಜಗತ್ತಿನಲ್ಲಿ ಚಿಟ್ಟೆಗಳಿಗೆ ವಿಶೇಷ ಸ್ಥಾನ. ಹಾರುವ ಆಭರಣ ಅಂತಾನೆ ಕರೆಸಿಕೊಳ್ಳುತ್ತವೆ ಚಿಟ್ಟೆಗಳು. ಎಂತಹವರನ್ನು ಆಕರ್ಷಿಸುತ್ತವೆ. ಚಿಟ್ಟೆಗಳ ಕೆಲವು ಪ್ರಭೇದಗಳು ಅಳಿವಿನ ಅಂಚಿನಲ್ಲಿವೆ. ಹಾಗಾಗಿ ಇದರ ಬಗ್ಗೆ ಅಧ್ಯಯನಗಳು ನಡೀತಾ ಇವೆ. ಈ ಆಕರ್ಷಕ ಜೀವಿಗಳ ವಿವಿಧ ಆಯಾಮಗಳನ್ನು ನೋಡುವ ಆಸಕ್ತಿ ಇದ್ದರೆ ಬನ್ನೇರುಘಟ್ಟ ಚಿಟ್ಟೆ ಪಾರ್ಕಿಗೆ ಬರಲೇಬೇಕು. ಜೈವಿಕ ಉದ್ಯಾನವನ ಇದು. ಉದ್ಯಾನವನ ಬರೀ ಮನರಂಜನೆ, ತಿರುಗಾಟ, ಟೈಮ್ ಪಾಸ್ ಸ್ಥಳ ಅಲ್ಲ ಅಂತ ಇಲ್ಲಿಗೆ ಬಂದಾಗ ಗೊತ್ತಾಗತ್ತೆ. ಸ್ಥಳೀಯ ಚಿಟ್ಟೆಗಳ ಪ್ರಭೇದಗಳ ಉಳಿವು, ಸಂರಕ್ಷಣೆ ಇದರ ಮುಖ್ಯ ಉದ್ದೇಶ. ಪಾಲಿಕಾರ್ಬನ್ ಮೇಲ್ಛಾವಣಿಯಿಂದ ಸುತ್ತುವರೆದು ಒಂದು ರಕ್ಷಣಾ ವಲಯವನ್ನ ನಿರ್ಮಿಸಲಾಗಿದೆ. 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಚಿಟ್ಟೆಗಳನ್ನು ಹೊಂದಿದೆ ಬನ್ನೇರುಘಟ್ಟ ಚಿಟ್ಟೆ ಪಾರ್ಕ್. ಒಟ್ಟು 7.5 ಎಕರೆ ಪ್ರದೇಶದಲ್ಲಿ ಚಿಟ್ಟೆ ಜಾಡನ್ನ ನಾವು ಕಂಡುಹಿಡಿಯಬಹುದು. 3 ಗುಮ್ಮಟಗಳನ್ನು ಹೊಂದಿದೆ. ಸಂರಕ್ಷಣಾ ವಲಯ, ಸಂಗ್ರಹಾಲಯ, ಮಾಧ್ಯಮ ಶಾಖೆ ಇವೆಲ್ಲವನ್ನ ಹೊಂದಿದೆ ಈ ಸ್ಥಳ. ಚಿಟ್ಟೆಗಳನ್ನು ಕುರಿತು ಸಾಕ್ಷ್ಯಚಿತ್ರ ಪ್ರದರ್ಶನಗಳು ಕೂಡ ನಡೆಯುತ್ತವೆ. 48ಕ್ಕೂ ಹೆಚ್ಚು ಜಾತಿ ಚಿಟ್ಟೆಗಳನ್ನು ನಾವಿಲ್ಲಿ ಕಾಣಬಹುದು. ಕರ್ನಾಟಕದಲ್ಲಿ ವಿಶೇಷ ಚಿಟ್ಟೆ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.